ನಮಸ್ಕಾರ ಸ್ನೇಹಿತರೆ. ಪಿಂಚಣಿ ಪಡೆಯುತ್ತಿರುವರಿಗೆ ಹೊಸ ವರ್ಷ ಶುರುವಾಗ್ತಾ ಇದ್ದ ಹಾಗೆ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಜನವರಿ ತಿಂಗಳಿಂದ ಪಿಂಚಣಿಯ ಹಣ ಹೆಚ್ಚಾಗ್ತಾ ಇದೆ. ಅದು ರಾಜ್ಯ ಸರ್ಕಾರದಿಂದ ಮಾತ್ರವಲ್ಲ, ಕೇಂದ್ರ ಸರ್ಕಾರದಿಂದ ಕೂಡ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಕೆಲವರಿಗೆ ಹಣ ಹೆಚ್ಚಾಗ್ತಿದೆ, ಇನ್ನು ಕೆಲವರನ್ನು ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗ್ತಿದೆ. ಏಕೆ ಅಂತ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ಯಾರಿಗೆ ಪಿಂಚಣಿ ಹೆಚ್ಚಳ? ಈ ಪಿಂಚಣಿ ಹೆಚ್ಚಳ ಮುಖ್ಯವಾಗಿ ಈ ವರ್ಗದವರಿಗೆ: ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು. ಇವರೆಲ್ಲರಿಗೂ ಇವತ್ತಿನ ದುಬಾರಿ ಜೀವನದ ಹಿನ್ನೆಲೆಯಲ್ಲಿ ಪಿಂಚಣಿಯ ಹಣ ಹೆಚ್ಚಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಪಿಂಚಣಿ ಎಷ್ಟಿತ್ತು, ಎಷ್ಟಾಗ್ತಿದೆ? ಇವರೆಗೆ ನಮ್ಮ ರಾಜ್ಯದಲ್ಲಿ ತಿಂಗಳಿಗೆ 900 ರೂಪಾಯಿ ಪಿಂಚಣಿ ಬರ್ತಿತ್ತು. ಈಗ ಹೊಸ ನಿರ್ಧಾರದ ಪ್ರಕಾರ ಅದನ್ನ 2200 ರೂಪಾಯಿವರೆಗೆ ಹೆಚ್ಚಲಾಗ್ತಿದೆ. ಅಂದ್ರೆ ಒಂದೇ ಸಲಕ್ಕೆ ದೊಡ್ಡ ಮಟ್ಟದ ಹೆಚ್ಚಳ. ಥಮ್ಸ್ ಅಪ್. ಈ ಹೆಚ್ಚಳ ಜನವರಿ ತಿಂಗಳಿಂದ ಹಂತಹಂತವಾಗಿ ಜಾರಿಗೆ ಬರೋ ಸಾಧ್ಯತೆ ಇದೆ. ನಮ್ಮ ರಾಜ್ಯ ಮಾತ್ರವಲ್ಲ, ಸುಮಾರು 7 ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳದ ಪ್ರಕ್ರಿಯೆ ನಡೆಯುತ್ತಿದೆ. ಕೇಂದ್ರ ಸರ್ಕಾರವು ಪಿಂಚಣಿದಾರರಿಗೆ ಹೆಚ್ಚಿನ ಸಹಾಯ ನೀಡುವ ಬಗ್ಗೆ ಸ್ಪಷ್ಟ ಸೂಚನೆ ಕೊಟ್ಟಿದೆ. ಪಿಂಚಣಿ ಯಾಕೆ ಕೆಲವರಿಗೆ ಬಂದಿಲ್ಲ? ಇದೀಗ ಮುಖ್ಯ ವಿಷಯ ಇಲ್ಲೇ ಇದೆ. ಇತ್ತೀಚೆಗೆ ಎಲ್ಲಾ ಪಿಂಚಣಿ ಸ್ಕೀಮ್ಗಳಲ್ಲಿ ವೆರಿಫಿಕೇಷನ್ ಅಥವಾ ಪರಿಶೀಲನೆ ನಡೆಯುತ್ತಿದೆ. ಅದರಲ್ಲಿ ಅರ್ಹರಲ್ಲದವರನ್ನು ಹೊರಗಿಡಲಾಗ್ತಿದೆ. ಆದರೆ ಕೆಲವೊಮ್ಮೆ ಎಲಿಜಿಬಲ್ ಇದ್ದವರನ್ನೂ ಹೊರಗಿಟ್ಟಿದ್ದಾರೆ. ಇದಕ್ಕೆ ಕಾರಣಗಳು: ಆದಾಯ ದಾಖಲೆ ಮಿಸ್ಮ್ಯಾಚ್, KYC ಆಗಿರದಿರುವುದು, ಆಧಾರ್ ಬ್ಯಾಂಕ್ ಲಿಂಕಿಂಗ್ ಸಮಸ್ಯೆ, ಸರ್ವೆ ವೇಳೆ ಮಾಹಿತಿ ತಪ್ಪಾಗಿರುವುದು. ಪುನಃ ಅರ್ಜಿ ಅಥವಾ ತಿದ್ದುಪಡಿ ಮಾಡಿಸಬಹುದು. ಪಿಂಚಣಿ ಹೆಚ್ಚಳ ನಿಜ. ಜನವರಿಯಿಂದ ಜಾರಿ ಸಾಧ್ಯತೆ. ವೆರಿಫಿಕೇಷನ್ ಕಡ್ಡಾಯ. ಈ ಮಾಹಿತಿ ನಿಮ್ಮ ಮನೆ ಹಿರಿಯರಿಗೆ, ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ ಉಪಯೋಗ ಆಗ್ತಿದ್ರೆ SMS ಮಾಡೋದು ಮರಿಬೇಡಿ. ಇಂತಹ ಸರ್ಕಾರಿ ಯೋಜನೆ, ಪಿಂಚಣಿ ಅಪ್ಡೇಟ್, ನಿಜವಾದ ಮಾಹಿತಿ ಬೇಕಾದ್ರೆ ಬೆಲ್ ಇನ್ಫೋ ಹಬ್ 360 ಡಿಗ್ರಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.